ಮದಾನಂದವ ವಿಶ್ವಕ್ಕೆ ಹಂಚುವರು, ಕಣ್ಣಿಗೆ ಕಾಣು ತಾಯಿವರು, ಶ್ರೀಮಾತೆಯ ತತ್ವವ ತಿಳಿದವರು, ನಂಬಿದ ಭಕ್ತರ ಪೊರೆಯುವರಿವರು, ಶರಣು ಬಂದವರ ಕೈ ಬಿಡದವರು. ಎಂಥ ಮೃದು ಹೃದಯಿ ನಮ್ಮ ಶ್ರೀಮಾತಾ ಅಪ್ಪಾಜಿ, ಎಂಥ ಕರುಣಾಮಯಿ ನಮ್ಮ ಶ್ರೀ. ಪೃಥ್ವೇ ಬಹುಲ ನವರ್ವೇ ಭವತೋ ಶರಯಾಯ ಶಯ್ಯೋ ವಿಶ್ವಾನಿ ನೋ ದುರ್ಗಃ ಜಾತವೇ ಅನಾವ ಮಂತ್ರದ ಜಪವ ಬಾಳ ಬೆಳಗಿ ಬಗೆ ನಮೋ ನಮೋ, ಭಕ್ತ ಪ್ರಿಯರಿಗೆ ನಮೋ ನಮೋ, ನಿತ್ಯಾನಂದಗೆ ನಮೋ ನಮೋ, ಭಕ್ತ ಪ್ರಿಯರಿಗೆ ನಮೋ ನಮೋ. ಸರಳತೆಯ ವ್ಯಕ್ತಿತ್ವವು ತಾವೆನಿಸಿ ಬಂತು ಮೆಚ್ಚಿನ ಉದ್ಯೋಗ ಸಹಧರ್ಮಿಣಿ ಭಾಗ್ಯಲಕ್ಷ್ಮಿ ಬಂದರು ವಹಿಸಿ, ಆಧ್ಯಾತ್ಮ ಜ್ಯೋತಿಯ ತಾವಂದೇ ಬೆಳಗಿಸಿ, ಮಕ್ಕಳು ಇಬ್ಬರು ಕೂಡಿದ ಸಂಸಾರ, ಗೃಹಸ್ಥರಾದರು ಪೂಜನೀಯರು, ಜೊತೆಯಲ್ಲಿ ಸಿದ್ಧಿ ಮಂತ್ರದ ದೀಕ್ಷೆ ಅನುಗ್ರಹದಲ್ಲಿ ಪಾವನರಾದರು ವಂದನೀಯರು. ಶ್ರೀಮಾತೆ ಅಪ್ಪಾಜಿ ಕೃಪೆಯಾಗಿ, ಶ್ರೀ ಗುರುವಿನ ಚರಿತ್ರೆ ನಿಮಗಾಗಿ, ಶ್ರೀಮಾತೆ ಅಪ್ಪಾಜಿ ಕೃಪೆಯಾಗಿ, ಶ್ರೀ ಗುರುವಿನ ಚರಿತ್ರೆ ನಿಮಗಾಗಿ, ಶ್ರೀಮಾತೆ ಅಪ್ಪಾಜಿ ಕೃಪೆಯಾಗಿ, ಶ್ರೀ ಗುರುವಿನ ಚರಿತ್ರೆ ನಿಮಗಾಗಿ. ರಹಸ್ಯ ಮಂತ್ರದ ಕಠಿಣ ಉಪಾಸನೆ, ಫಲರೂಪದಿ ಮಾತಂಗಿಯ ದಿವ್ಯ ಸೂಚನೆ, ದೇವಿ ಕವಚ ಪ್ರಾರ್ಥನೆ ಜಪವನ್ನು ನೀಡಿದರು. ನೀನೆ ನನ್ನ
ಬಂದು ಬಂದು ತಿಂದು ಹೋದರು ಈ ಬಂಧುಗಳು, ಬಂದು ಬಂದು ತಿಂದು ಹೋದರು. ಬಾರನ್ನ ತಾಯಿ ದೇವನೇ, ಕಾಪಾಡಬೇಕು. ಬಾರನ್ನ ತಾಯಿ ದುರ್ಗೆ ಪಾಲಿಸೆ ಅಪವರ್ಗ ಪದವೇತು ದುರ್ಗಮವಾಗಿ ದುಃಖವ ಬಿಡಿಸಿ ಭಾರ್ಗವಿ ರಮಣನ ಮಾರ್ಗವ ತಾರೆ ಭೋರ್ಗನೆಯುತ ಖಲರ ನಿಗ್ರಹಿಸುವಳೆ. ದುರ್ಗೆ ಪಾಲಿಸೆ ಕರುಣಗೆ, ದುರ್ಗೆ ಪಾಲಿಸೆ ಕರುಣಗೆ, 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 ಕರುಣಗೆ. ಆಗದೆ ಇದ್ರೆ ಏನಾಗತ್ತೆ? ಯಾರನ್ನು ನಾನು ನಿಂದಿಸ್ತಾ ಇಲ್ಲ, ಯಾರನ್ನು ತಪ್ಕೊಂಡು ಹಿಡಿತಾ ಇಲ್ಲ, ಆದರೆ ಮನಸ್ಸಿನ ನೋವು ಹಾಗೇ ಇದೆ. ಎಷ್ಟೋ ಜನ ಹಿಂದೆ ಮನೆಗಳಲ್ಲಿ ಶ್ರೀಚಕ್ರ ಸಾಲಿಗ್ರಾಮವನ್ನು ಇಟ್ಕೊಂಡು ಪೂಜೆ ಮಾಡ್ತಿದ್ದವರು ಮುಂದೆ ಪೂಜೆ ಮಾಡೋಕ್ಕಾಗಲ್ಲ ಅಂಥೇಳಿ ನದಿಗೆ ಬಿಟ್ಟು ಬಂದಿದ್ದಾರೆ. ಆಮೇಲೆ ನಾನು ಹೇಳಿದೆ, ಇಲ್ಲ ನೀನು ಮಾಡಬಹುದು. ಯಾರ್ಯಾರು ಏನೇನೋ ಹೆದರಿಸ್ಬಿಟ್ಟಿದ್ದಾರೆ, ಅದು ಹಾಗೆ, ಅದು ಹೀಗೆ, ಅದಕ್ಕೆ ಮಡಿ ಜಾಸ್ತಿ, ಮೈಲಿಗೆ ಜಾಸ್ತಿ. ಮಡಿ ಮೈಲಿಗೆ ಯಾವುದಕ್ಕೆ ಜಾಸ್ತಿ? ನೀನು ಶ್ರೀಚಕ್ರ ಅಂದ್ಕೊಂಡ್ರೆ, ನನ್ನಮ್ಮ ಅಂದ್ಕೊಂಡ್ರೆ, ನನ್ನಮ್ಮ ಅಂದ್ಕೊಂಡ್ರೆ ಅದನ್ನೇ ನಾನು ಹೇಳ್ತಾ ಇರೋದು. ಇವಳು ಯಾರು ಬೇಕಾದ್ರೂ ಆಗಿರೋ, ಜಗಜ್ಜನನಿಯೋ ವಿಶ್ವಜನನಿಯೋ ಯಾರು ಬೇಕಾದ್ರೂ ಆಗಿರೋ, ಆದರೆ ನನಗೆ ನೀನು ಅಮ್ಮ. ನೀನು ಹಾಗೆ ಅಂದ್ಕೊಂಡ್ಬಿಟ್ಟೆ, ನಿನಗೆ ಮಡಿಯೂ ಇಲ್ಲ ಮೈಲಿಗೆಯೂ ಇಲ್ಲ. ಜಗಜ್ಜನನಿ ಅಂದರೆ ಮಡಿ ಮೈಲಿಗೆ ಇಲ್ಲ ಆಯಿತು. ಒಬ್ಬ ತಾಯಿ ಸ್ನಾನ ಮಾಡಿ ತಲೆಗೆ ಟವಲ್ ಕಟ್ಕೊಂಡು ತಲೆ ಸ್ನಾನ ಮಾಡಿದ್ದಾಳೆ, ಅಡುಗೆ ಮಾಡೋಕ್ಕೆ ಇಡ್ತ ಪಕ್ಕದಲ್ಲಿ ಕಾಫಿಗೆ ಇಟ್ಟಿದ್ದಾಳೆ. ಅವಳ 8 ತಿಂಗಳು ಮಗು ಎದ್ದೊಳಕ್ಕೆ ಶುರು ಮಾಡುತ್ತೆ, ಹಾಸಿಗೆಲಿ ಹುಚ್ಚ ಹುಕ್ಕೊಂಬಿಟ್ಟಿದೆ. ಯಾವುದಾದ್ರೂ ತಾಯಿ, ನಾ ಮಡಿ ಉಟ್ಕೊಂಡ್ಬಿಟ್ಟಿದ್ದೀನಿ, ನೀನು ಮುಟ್ಟಕ್ಕಾಗಲ್ಲ, ನೀನು ಹಾಗೆ ಮಲಗಿರು, ನಾನು ಪೂಜೆ ಅಡುಗೆ ಎಲ್ಲ ಮುಗಿಸಿ 2 ಅವರ್ಸ್ ಬಿಟ್ಟು ಬರ್ತೀನಿ ಅಂತ ಯಾರು ತಾಯಿ ಹೇಳ್ತಾಳ? ಬಾಕಂದ ಅಂತ ಎತ್ಕೊಂಡು ಹೋಗಿ ಅವಳು ಮಡಿ ಹೊರಟೋಯ್ತಾ? ಹಾಗಾರೆ ಕರ್ಕೊಂಡು ಹೋಗಿ ಅದಕ್ಕೆ ಒಂದು ತೊಟ್ಟು ಹಾಲು ಕುಡಿಸಿ, ಆಮೇಲೆ ಒಂಚೂರು ಸ್ನಾನ ಮಾಡಿಸಿ, ಆಮೇಲೆ ಮಾಡ್ಕೋತಾಳೆ. ಅದು ತಾಯಿ ಮಕ್ಕಳ ಸಂಬಂಧ ಆಗಿದೆ. ಯಾವಾಗ ನೀನು ಶ್ರೀಚಕ್ರವನ್ನು ತಾಯಿ ಅಂತ ಭಾವಿಸ್ತೀಯ, ಅವಾಗ ನಿನಗೆ ಯಾವ ಮಡಿಯೂ ಇಲ್ಲ, ಯಾವ ಮೈಲಿಗೆಯೂ ಇಲ್ಲ. ಪೂಜೆ ಶುರು ಮಾಡೋಣ. ಅದಕ್ಕೆ ಮುಂಚೆ ಗೊತ್ತಿರಲಿ ಅವಳು ಯಾರೋ ಅಮ್ಮ. ಹೊಸದಾಗಿ ಏನು ಬೇಕಾದ್ರೂ ಹೇಳ್ಬೋದು ನಾವು. ಏನಂತ? ಬಿಂದು ತ್ರಿಕೋಣ ವಸುಕೋಣ ದಶಾರ ಯುಗ್ಮ ಮನ್ವಸ್ತ್ರನಾಘದಳ ಷೋಡಶ ಪತ್ರಯುಕ್ತಂ ಋತತ್ರಯಂಚ ಧರಣಿ ಸದನತ್ರಯಂಚ ಶ್ರೀಚಕ್ರರಾಜ ಉದಿತ ಪರದೇವತಾಯ ಶ್ರೀಚಕ್ರರಾಜನಿಲಯ ಶ್ರೀಮತ್ರಿಪುರ ಸುಂದರಿ ಶ್ರೀ ಶಿವ ಶಿವಶಕ್ತ್ಯೈಕ್ಯರೂಪಿಣಿ ಲಲಿತಾಂಬಿಕಾ. ತಸ್ಮಾ ಅರಂಗ ಮಾಮವೋಃ ಯಸ್ಯ ಕ್ಷಯಾಯ ಜಿನ್ವತಾಂ ಆಪೋ ಜನಯತಾ ಜನಃ. ಓಂ ಆಪೋ ಇಷ್ಟಾಮಯೋ ಸ್ಥಾನ ಊರ್ಜೆ ದದಾತನ ಮಹೇರಣಾಯ ಚಕ್ಷಸೆ ಯೋ ವಸ್ಸಿವತಮೋರಸಃ ವಿಶ್ವತಃ ಸೋಮವೃಷ್ಣಿಂ ಭವಾವಾಜಸ್ಯ ಸಂಗತೆ ಕ್ಷೀರೇಣ ಸ್ನಪಯಾಮಿ ಆಪ್ಯಾಯ ಸ್ವಸಮೇತರೆ ವಿಶ್ವತಃ ಸೋಮವೃಷ್ಣಿಂ
ಭವಾವಾರಸ್ಯ ಸತತೆ ವಿಶ್ವತಃ ಸೋಮರುಷ್ಣಿಯಂ ಭವಾವಾರಸ್ಯ ಸಂಗತೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸರ್ವಮಂಗಳಮಾಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಸರ್ವಮಂಗಳಮಾಂಗಲ್ಯೆ ನಾಗಗಳ ಷೋಡಶಂ परदेवताय स्वस्तिर्मानुषेभ्यः ऊर्ध्वन्दिगातु भेषजं शन्नो अस्तुभ्यपदे शञ्चतुष्पदे ॐ शान्ति शान्ति शान्तिः शरण्ये त्र्यम्बके गौरी नारायणि नमोस्तुते प्रेक्षण चण्डमण्डशमनी या रक्तबीजाशनी या शुम्भादिनिशुम्भदै नवकोटिशक्तिसहित मां पातु विश्वेश्वरी सा चण्डी नवकोटिशक्तिसहित मां पातु विश्वेश्वरी पराशक्त्यै नमः ॐ ह्रीं पराशक्त्यै नमः ॐ ह्रीं पराशक्त्यै ನೆಲೆಸಿರಲಿ ವಿವೇಕ ವಿನಯದ ಸಂಪನ್ನತೆಯು ಉಸಿರುಸಿರಲು ನೆಲೆಸಿರಲಿ ತಂದೆ ತಾಯಿಯ ಸುಗುಣ ಸಂಸ್ಕಾರವು ಹನಿ ಹನಿ ರಕ್ತದಿ ಹರಿದಿರಲಿ ಅಪ್ಪಾಜಿ ರಕ್ಷಾ ಕವಚವು ಎಂದು ಮಗುವಿಗೆ ಮಿಂಚಸಾಗಲಿ. ಈಗ ಅವರು ಆರೋಗ್ಯವಾಗಿದ್ದಾರೆ, ಏನೂ ತೊಂದರೆ ಇಲ್ಲ. ಎಲ್ಲ ಅಪ್ಪಾಜಿ ಆಶೀರ್ವಾದ, ಅಪ್ಪಾಜಿಯವ್ರ ಕೃಪೆ. ಭಾರತ ಮಾತೆಯು ಎಂದು ಹರಸುವ ಅನುಪಮ ಜೀವವು ಜನ್ಮಿಸಿದೆ. ಭಾರತ ಮಾತೆಯು ಎಂದು ಹರಸುವ ಅನುಪಮ ಜೀವವು ಜನ್ಮಿಸಿದೆ. ಅಪ್ಪಾಜಿಯ ಆಶೀರ್ವಾದದಲ್ಲಿ ಜಗನ್ಮಾತೆಯ ಮಡಿಲಲ್ಲಿ ಭಾರತ 4 ಜನರನ್ನು ಬರೀ ಕೈಲಿ ಹೋಗಿ ನೋಡಬೇಡ ಅಂತ ಹೇಳುತ್ತೆ ನಮ್ಮ ಶಾಸ್ತ್ರ. 1 ದೇವರನ್ನು, 2 ಗುರುಗಳನ್ನು, 3 ರಾಜರನ್ನು, 4 ಹುಟ್ಟಿದ ಮಕ್ಕಳನ್ನು ಮೊದಲನೆಯ ಸರಿ ನೋಡುವಾಗ ಬರೀ ಕೈಲಿ ಹೋಗಬೇಡ, ರಿಕ್ತ ಹಸ್ತ ಅಂತ ಶಾಸ್ತ್ರ ಹೇಳುತ್ತೆ. 4 ಜನರನ್ನು ನೋಡಕ್ಕೆ ಹೋಗುವಾಗ ಬರೀ ಕೈಲಿ ಹೋಗಬಾರ್ದು. 1 ದೇವರು, 2 ಗುರುಗಳು, 3 ರಾಜ, 4 ಹುಟ್ಟಿದ ಮಕ್ಕಳನ್ನು ಮೊದಲನೆಯ ಸರಿ ನೋಡುವಾಗ ಅಂತ. ಹಾಗಾಗಿ ನನ್ನ ಮೊಮ್ಮಕ್ಕಳಿಗೆ ಈಗ ಪೂರ್ಣ ಆಶೀರ್ವಾದ. ನಮಃ ಓಂ ರಕ್ತಬೀಜನಿಪಾತಿನ್ಯೇ ನಮಃ ಓಂ ರಾಹುಸ್ವರೂಪಾಯೈ ನಮಃ ಓಂ ರಾಹುದೋಷನಿವಾರಿಣ್ಯೇ ನಮಃ ಓಂ ರಾಹುಕಾಲಾರ್ಚಿತಾಯೈ ನಮಃ ಓಂ ನಮಃ ಓಂ ಸೌಭಾಗ್ಯಪ್ರದಾಯಿನ್ಯೇ ನಮಃ ಓಂ ಬ್ರಹ್ಮ ವಿಷ್ಣು ಶಿವಾತ್ಮಿಕಾಯೈ ನಮಃ ಓಂ ಭುವನೇಶ್ವರ್ಯೈ ನಮಃ. ಜಯ ನಾರಾಯಣಿ ನಮೋಸ್ತುತೇ. ಪ್ರಾರ್ಥನೆ ಮಾಡು. ಹೇ ತಾಯಿ, ಹೇ ತಾಯಿ, ಜಗನ್ಮಾತೆ, ಜಗನ್ಮಾತೆ, ಶ್ರೀಚಕ್ರವಾಸಿನಿ, ಶ್ರೀಚಕ್ರವಾಸಿನಿ, ದುರ್ಗಾರೂಪಿಣಿ, ದುರ್ಗಾರೂಪಿಣಿ, ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ, ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ, ನನಗೆ ಮತ್ತು ನನ್ನ ಕುಟುಂಬಕ್ಕೆ ನನಗೆ ಮತ್ತು ನನ್ನ ಕುಟುಂಬಕ್ಕೆ
ಆಯಸ್ಸು ಆಯಸ್ಸು ಆರೋಗ್ಯ ಆರೋಗ್ಯ ನೆಮ್ಮದಿ ನೆಮ್ಮದಿ ಶಾಂತಿ ಶಾಂತಿ ಸಮೃದ್ಧಿ ಸಮೃದ್ಧಿ ಜ್ಞಾನ ಜ್ಞಾನ ಭಕ್ತಿ ಭಕ್ತಿ ವೈರಾಗ್ಯವನ್ನು ಭಾಗ್ಯವನ್ನು ಕರುಣಿಸು ಕರುಣಿಸು. ಹೇ ತಾಯಿ ಹೇ ತಾಯಿ ನೀನು ಅಮ್ಮ ನೀನು ಅಮ್ಮ ನಾನು ಕಂದ ನಾನು ಕಂದ. ನನಗೆ ನನಗೆ ಏನು ಕೇಳಬೇಕೆಂದು ಏನು ಕೇಳಬೇಕೆಂದು ಗೊತ್ತಿಲ್ಲ. ಗೊತ್ತಿಲ್ಲ. ತಾಯಿಯಾದ ನಿನಗೆ ತಾಯಿಯಾದ ನಿನಗೆ ನನಗೆ ಏನು ಕೊಡಬೇಕು ನನಗೆ ಏನು ಕೊಡಬೇಕು ಎಂಬುದು ತಿಳಿದಿದೆ. ಅಮ್ಮ ಅಮ್ಮ ಈ ನಿನ್ನ ಕಂದನನ್ನು ಈ ನಿನ್ನ ಕಂದನನ್ನು ಈ ಕ್ಷಣದಿಂದ ಸಂರಕ್ಷಿಸುವ ಭಾರ ನಿನ್ನದು. ಅಮ್ಮ ನನಗೆ ಏನು ಕೊಡಲು ಅರ್ಹತೆ ಇದೆಯೋ ಅದನ್ನು ಕರುಣಿಸು. ಎಲ್ಲಕ್ಕಿಂತ ಹೆಚ್ಚಾಗಿ ನೆಮ್ಮದಿ ಶಾಂತಿ ತೃಪ್ತಿ ಮತ್ತು ಆನಂದವನ್ನು ಕರುಣಿಸು. ಯಥಾ ಯೋಗ್ಯಂ ತಥಾ ಕುರು. ನನಗಷ್ಟೇ ಅಲ್ಲ ಎಲ್ಲರಿಗೂ ಇಡೀ ಬ್ರಹ್ಮಾಂಡಕ್ಕೆ ಒಳಿತನ್ನು ಮಾಡು. ಲೋಕ ಸಮಸ್ತ ಸುಖಿನೋ ಭವಂತು. ಸುಧಾನ್ಯವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಕಲ್ಯಾಣವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ವಿಭೂತಿವೃದ್ಧಿಂ ಕುರು ಮೇ ಗೃಹೇ ಶ್ರೀಃ. ಶ್ರೇಷ್ಠವಾದ ದೈವಿಕ ಕ್ಷಣ, ಶಿವರಾತ್ರಿ ಅಮಾವಾಸ್ಯೆಯ ಈ ಶುಭ ಸಂದರ್ಭದಲ್ಲಿ ಜಗನ್ಮಾತೆ ಶ್ರೀಚಕ್ರ ನಿಲಯೆ ಶ್ರೀ ಲಲಿತಾ ತ್ರಿಪುರ ಸುಂದರಿ ಅವಳ ಯಜ್ಞವನ್ನು ಮಾಡ್ತಕ್ಕಂಥ, ಅದರಲ್ಲಿ ಭಾಗವಹಿಸ್ತಕ್ಕಂಥ, ಕುಂಕುಮಾರ್ಚನೆಯನ್ನು ಮಾಡ್ತಕ್ಕಂಥ ಈ ಒಂದು ವಿಶೇಷ ಪ್ರೀತಿ ಪ್ರೇಮದ ಅವಕಾಶವನ್ನು ಮಾಡಿಕೊಟ್ಟಿರೋದು ನಮ್ಮ ತಂದೆ ತಾಯಿಗಳು, ಗುರು ಹಿರಿಯರು. ಅವರಿಗೆ ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತಗೊಂಡು ಮುಂದುವರಿಬೇಕು. ನೆಟ್ಟಿಗೆ ಕೂತ್ಕೋ. ಓಂ ಮಾತೃಭ್ಯೋ ನಮಃ. ಮಾತೃಭ್ಯೋ ನಮಃ. ಓಂ ಪಿತೃಭ್ಯೋ ನಮಃ. ಪಿತೃಭ್ಯೋ ನಮಃ. ಓಂ ಗುರುಭ್ಯೋ ನಮಃ. ಗುರುಭ್ಯೋ ನಮಃ. ಓಂ ಆಚಾರ್ಯೇಭ್ಯೋ ನಮಃ. ಆಚಾರ್ಯೇಭ್ಯೋ ನಮಃ. ಭಗವಂತ ಕೇವಲ ಪೂಜಿಸುವ ಮೂರ್ತಿ ಅಲ್ಲ, ಅದೊಂದು ಪ್ರತಿಸ್ಪಂದಿಸುವ ಮಹಾ ಚೈತನ್ಯ ಶಕ್ತಿ. ಆ ಶಕ್ತಿಯನ್ನು ಹೇಗೆ ಅಂತ ಸಾವಿರಾರು ವರ್ಷಗಳಿಂದಲೂ ಈ ಪ್ರಯೋಗಗಳು ನಡ್ಕೊಂಡೇ ಬಂತು. ಅನೇಕ ತಪಸ್ಸಿನ ಪ್ರಭಾವಗಳ ಮೂಲಕ ಆ ಪ್ರಯೋಗಗಳು ನಡೀತಾನೆ ಬಂತು. ಅದ್ಭುತವಾದಂತಹ ಶಕ್ತಿ ಈ ಬ್ರಹ್ಮಾಂಡವನ್ನು ತುಂಬಿ ತುಳುಕ್ತಿದೆ ಅನ್ನೋದು ಋಷಿಮುನಿಗಳಿಗೆ ಗೊತ್ತಾಯಿತು. ಆದರೆ ಇದನ್ನು ಉಪಯೋಗ ಮಾಡಿಕೊಳ್ಳೋದು ಹೇಗೆ? ಇದು ಬಹಳ ಮುಖ್ಯವಾದ ವಿಚಾರ. ನೀನು ಮೊಬೈಲ್ ಯೂಸ್ ಮಾಡ್ತಾ ಇದೀಯಾ? ನಿನಗೆ ಬರ್ತಕ್ಕಂಥ ಮೆಸೇಜ್ ಅಥವಾ ಸಂದೇಶಗಳು ಗಾಳಿಲಿದೆ. ನಿನ್ನ ಮೊಬೈಲ್ನ ಆನ್ ಮಾಡಿಕೊಂಡು ಆ ಸೀಕ್ವೆನ್ಸ್ಗೆ ಕನೆಕ್ಟ್ ಮಾಡಿಕೊಂಡ್ರೆ ಮಾತ್ರವೇ ಅದು ನಿನಗೆ ಬರೋದು. ಹಾಗೆ ಎಲ್ಲ ಕಡೆ ಆ ದಿವ್ಯವಾದ ಶಕ್ತಿ ತುಂಬಿದೆ. ಹಾಗಾದರೆ ನಾನು ಉಪಯೋಗ ಮಾಡ್ಕೊಳ್ಳೋದು ಹೇಗೆ? ಇದು ಸಾವಿರಾರು ವರ್ಷಗಳಿಂದ ಮನುಷ್ಯನನ್ನು ಕಾಡ್ತಾ ಬಂತು. ಅದಕ್ಕಾಗಿ ಬಹಳಷ್ಟು ಪ್ರಯತ್ನ ಪಟ್ಟ. ಆಮೇಲೆ ಒಂದು ಸತ್ಯ ಗೊತ್ತಾಯಿತು. ಏನು ಸತ್ಯ?
ಈ ದೈವಿಕ ಶಕ್ತಿಯ ನಾನು ಉಪಯೋಗಿಸ್ಕೋಬೇಕಾದ್ರೆ ಮೊದಲು ಅದನ್ನು ಸಂಗ್ರಹಿಸಿ ಇಡಬೇಕು. ಯಾವುದೇ ಶಕ್ತಿಯನ್ನು ನೀನು ಉಪಯೋಗಿಸ್ಕೋಬೇಕಾದ್ರೆ ಮೊದಲು ಅದನ್ನು ಸಂಗ್ರಹ ಮಾಡಬೇಕು. ಯು ಹ್ಯಾವ್ ಟು ಸ್ಟೋರ್ ಇಟ್. ಅದಕ್ಕೆ ಮೊಬೈಲಲ್ಲೂ ಸ್ಟೋರೇಜ್ ಸ್ಪೇಸ್ ಅಂತಿರುತ್ತೆ, ಮೊಬೈಲು ಲ್ಯಾಪ್ಟಾಪಲ್ಲೆಲ್ಲ. ಯು ಹ್ಯಾವ್ ಟು ಸ್ಟೋರ್ ಇಟ್, ದೆನ್ ಓನ್ಲಿ ಯು ವಿಲ್ ಗೆಟ್ ಇಟ್, ಯು ಕ್ಯಾನ್ ಯೂಸ್ ಇಟ್. ಜೋಗ ಜಲಪಾತ ಅಥವಾ ಶಿವನ ಸಮುದ್ರದಲ್ಲಿ ಕರೆಂಟ್ ಉತ್ಪತ್ತಿ ಆಗತ್ತೆ ಅಂತ ನೇರವಾಗಿ ನಿನ್ನ ಮನೆಗೆ ತಗೊಳಕ್ಕಾಗಲ್ಲ. ಅಷ್ಟೇ ಯಾಕೆ, ಅಪ್ಪಾಜಿ ಹೊಸದಾಗಿ ರಿಲೀಸ್ ಆಗಿದೆ ಅಂತ ನೀವು 1.5 ಕೋಟಿ ಕೊಟ್ಬಿಟ್ಟು ಒಂದು ಮೊಬೈಲ್ ತಗೊಂಬ, 1.5 ಕೋಟಿ ಕೊಟ್ಬಿಟ್ಟು ಮೊಬೈಲ್ ತಗೊಂಬ, ಚಾರ್ಜ್ಗೆ ಹಾಕಬೇಕು. ಚಾರ್ಜ್ಗೆ ಹಾಕದೇ ಇದ್ರೆ ಏನಾಗತ್ತೆ, ಎಷ್ಟು ಸಮಯ ಇರುತ್ತೋ ಅಷ್ಟಿದ್ದು ಡೆಡ್ ಆಗತ್ತೆ, ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ಚಾರ್ಜ್ ಮಾಡಿದ್ರೆ ಮಾತ್ರವೇ ಆಗೋದು. ಚಾರ್ಜಿಂಗ್ ಅಂದ್ರೇನು, ಒಳಗಡೆ ಒಂದು ಸಣ್ಣ ಸೆಲ್ ಇರುತ್ತೆ, ಅಲ್ಲಿ ಎನರ್ಜಿ ಸ್ಟೋರ್ ಆಗತ್ತೆ ನೀನು ಚಾರ್ಜ್ಗೆ ಹಾಕಿದಾಗ. ಅದರ ಅರ್ಥ ಯಾವುದೇ ಶಕ್ತಿಯನ್ನು ನೀನು ಉಪಯೋಗಿಸ್ಕೋಬೇಕಾದ್ರೂ ಮೊದಲು ಅದನ್ನು ಸ್ಟೋರ್ ಮಾಡಬೇಕು, ಸಂಗ್ರಹ ಮಾಡಬೇಕು. ಸಂಗ್ರಹ ಮಾಡದೆ ಯಾವುದೇ ಶಕ್ತಿಯನ್ನು ನೇರವಾಗಿ ಬಳಸ್ಕೊಳ್ಳೋಕ್ಕೆ ಸಾಧ್ಯವೇ ಇಲ್ಲ. ವಿಷ್ಣುರ್ವ ಷಟ್ಕಾರೋ, ವಿಶ್ವವೇ ವಿಷ್ಣು. ವಿಷ್ಣು ವಿಶ್ವ ಅಂತ ಹೇಳಲಿಲ್ಲ ಅವರು, ವಿಶ್ವವೇ ವಿಷ್ಣು. ನೀನೇ ದೇವರು. ಕೂತ್ಕೊಂಡು ಇಲ್ಲಿ ಕೂತಿದೆಯಲ್ಲ ಎದುರುಗಡೆ, ಬರೀ ಕಳಶದಲ್ಲಿರೋದು ಶ್ರೀಚಕ್ರದಲ್ಲ, ನೀನುವೇ. ಇದು ಭಾರತೀಯ ಪರಂಪರೆ ಹೇಳೋದು. ನಾರಾಯಣ, ನರನ ಸೇವೆ ಮಾಡಿದ್ರೆ ನಾರಾಯಣನ ಸೇವೆ ಮಾಡಿದ ಹಾಗೆ. ಸಣ್ಣ ಸಣ್ಣ ಅಕ್ಷರಗಳಲ್ಲಿ ಅದನ್ನು ಸಂಗ್ರಹ ಮಾಡಿದ್ರು. ಅದನ್ನು ನಾವೇನಂತ ಕರಿತೀವಿ, ಬೀಜಾಕ್ಷರಗಳು. ಬೀಜಾಕ್ಷರಗಳು ಎಂದರೇನು? ಋಷಿಮುನಿಗಳು ದೈವಿಕ ಶಕ್ತಿಯನ್ನು ಸಣ್ಣ ಸಣ್ಣ ಅಕ್ಷರಗಳಲ್ಲಿ ತುಂಬಿಟ್ಟರು. ಅದನ್ನು ನಾವು ಬೀಜಾಕ್ಷರಗಳು ಎಂದು ಕರೆಯುತ್ತೇವೆ. ಗೊತ್ತಿರಬೇಕು. ಇಂಥ ಅದ್ಭುತ. ಓಂ ಐಂ ಹ್ರೀಂ ಶ್ರೀಂ ಕ್ಲೀಂ ಸೌಹು, ಬೇಕಾದಷ್ಟು ಬೀಜಾಕ್ಷರಗಳಿದೆ. ಒಂದೊಂದರಲ್ಲಿ ಒಂದೊಂದು ಶಕ್ತಿಯನ್ನು ತುಂಬಿಟ್ಟಿದ್ದಾರೆ. ಒಂದೊಂದರ ಉಪಯೋಗ ಒಂದೊಂದು ಥರ ಇದೆ. ಎಲ್ಲದರಲ್ಲೂ ಅದಮ್ಯವಾದ ಶಕ್ತಿ ಇದೆ. ನನ್ನಂತಹ ನಿನ್ನಂತಹ ಗೃಹಸ್ಥರಿಗೆ ನಮ್ಮ ಕಷ್ಟ ಕಾರ್ಪಣ್ಯವನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ, ನಮ್ಮ ವ್ಯಥೆಯನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ, ನಮ್ಮ ನೋವನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ, ನಮ್ಮ ಅನಾರೋಗ್ಯವನ್ನು ಕಡಿಮೆ ಮಾಡಿಕೊಳ್ಳೋಕ್ಕೆ, ನಮ್ಮ ಕೋರಿಕೆಯನ್ನು ಈಡೇರಿಸ್ಕೊಳ್ಳೋಕ್ಕೆ ನಮಗೆ ಕೊಟ್ಟಿರುವ ಬೀಜಾಕ್ಷರ ಹ್ರೀಂ, HREEM ಹ್ರೀಂ. ಹಾಗುಣಸು ಹಿ ದೀರ್ಘ 0 ರಾವತ್ತು ಹ್ರೀಂ ಅನ್ನೋದೇ ನಮಗೆ ಕೊಟ್ಟಿರುವ ಬೀಜಾಕ್ಷರ. ಸಮಾಹ್ಲಾದನ ಚಂದ್ರಿಕಾ, ಚಂದ್ರನ ತಂಪಿನಂತೆ ತಪ್ಪು ಮಾಡ್ತೀನಿ, ನಿಂಗೆ ಗೊತ್ತಾಗದ ಹಾಗೆ ಮಾಡ್ತೀನಿ. ಇಟ್ ಈಸ್ ಲೈಕ್ ಎ ಪೇಯ್ನ್ ಕಿಲ್ಲರ್. ಪೇಯ್ನ್ ಕಿಲ್ಲರ್ ನೀ ತಗೊಂಡ್ರೆ ಪೇಯ್ನ್ ಹುಷಾರಾಗಲ್ಲ, ಆದರೆ ಪೇಯ್ನ್ ಇರುತ್ತೆ, ನಿಂಗೆ ಗೊತ್ತಾಗಲ್ಲ. ನಿಂಗೆ ಇನ್ನೊಂದು ಉದಾಹರಣೆ ಹೇಳಬೇಕು ಅಂದರೆ, ಶ್ರೀಮಾತೆ ಶಾರದಾದೇವಿ ಇದನ್ನು ಚೆನ್ನಾಗಿ ಹೇಳ್ತಾರೆ. ಇವತ್ತು ನಿನ್ನ ಪ್ರಾರಬ್ಧದಲ್ಲಿ ಕೊಡಲಿಯಿಂದ ಏಟು ಬೀಳಬೇಕು ಅಂತಿದೆ. ಇವತ್ತು ನಿನ್ನ ಪ್ರಾರಬ್ಧದಲ್ಲಿ ಕೊಡಲಿಯಿಂದ ಏಟು ಬೀಳಬೇಕು ಅಂತಿದೆ. ಲಲಿತಾ ಸಹಸ್ರನಾಮದ ಅನುಷ್ಠಾನ ಅಥವಾ ಪಾರಾಯಣ ಅಥವಾ ಕೇಳುದು, ನಿಂಗೆ ಹೇಳಕ್ಕೆ ಬರ್ತಾರೆ, ಕೇಳಿದ್ರೆ ಏನಾಗತ್ತೆ ಅಂದರೆ, ಅದೇ ಕರ್ಮ ಸೂಜಿಲ್ ಚುಚ್ಚಿದಾಗತ್ತೆ. ಕೊಡಲಿಯಿಂದ ಬೇಕಾದ ಏಟಿನ ಬದಲು ಸೂಜಿಲ್ ಚುಚ್ಚಿದಾಗತ್ತೆ. ಅಂದರೆ ನಡೆಯುವುದು ನಡೆಯುತ್ತೆ, ಆದರೆ ಅದರ ತಾಪ ನಿನಗೆ ಗೊತ್ತಾಗಲ್ಲ. ಅದೇ ತಾಪತ್ರಯಾಗ್ನಿ ಸಂತಪ್ತ ಸಮಾಹ್ಲಾದನ ಚಂದ್ರಿಕಾ. ಪರಾಶಕ್ತಿ
ಪರಾಶಕ್ತೈ ನಮಃ ಕುರುವಿಂದ ಮಣಿಶ್ರೇಣಿ ಕನತ್ಕೋಟಿರಮಂಡಿತಾಯೈ ಸ್ವಾಹ ಓಂ ಹ್ರೀಂ ಪರಾಶಕ್ತೈ ನಮಃ ಅಷ್ಟಮಿ ಚಂದ್ರ ವಿಭ್ರಾಜದಳಿಕಸ್ಥಲ ಶೋಭಿತಾಯೈ ಸ್ವಾಹ ಓಂ ಹ್ರೀಂ ಪರಾಶಕ್ತೈ ನಮಃ ಕ್ರರತಾರೂಢ ಮಂತ್ರಿಣಿ ಪರಿಸೇವಿತಾಯೈ ಸ್ವಾಹ ಓಂ ಹ್ರೀಂ ಪರಾಶಕ್ತೈ ನಮಃ ಬಂಡಾಸುರ ಅಂತಕ್ಕಂಥ ಒಬ್ಬ ದೈತ್ಯ ಅಂದರೆ ರಾಕ್ಷಸ ಅಂದರೆ ನಾವು ಚಂದಮಾಮ ಕಥೆಯಲ್ಲೆಲ್ಲ ನೋಡಿದ್ದೀವಿ. ಕೋರೆ ಹಣ್ಣು ಬಿಟ್ಕೊಂಡು ಕಂಪು ಕಣ್ಣುಗಳು, ಅದೆಲ್ಲ ರಾಕ್ಷಸರ ವರ್ಣನೆ. ಹಾಗಲ್ಲ ರಾಕ್ಷಸ ಅಂದರೆ ಯಾರಿಗೆ ನಾನು ಅನ್ನುವ ಅಹಂಕಾರ ಇರುತ್ತೆ, ಇಗೋ ಅಂತ ಏನು ಇಂಗ್ಲೀಷಲ್ಲಿ ಕರಿತೀವಿ, ಅವರೆಲ್ಲ ರಾಕ್ಷಸರೇ. ಇವತ್ತು ಪ್ರಪಂಚ ಯಾಕೆ ಹೀಗಾಗಿದೆ ಅಂದರೆ 199 ಭಾಗ ಇರೋರೆಲ್ಲ ರಾಕ್ಷಸರೇ. ನಾನು ಮಾತೆತ್ತಿದ್ರೆ ನಾನು ನಂದೆ ಜ್ಞಾಪಿಸ್ಕೋ, ನೀನು ಎಷ್ಟು ಸರಿ ಅದೆಲ್ಲ ಮಾಡ್ಕೊಂಡಿದೀಯ ಅಂತ. ಮಾತೆತ್ತಿದ್ರೆ ನಾನು ನಂದೆ. ಪರಾಶಕ್ತೈ ನಮಃ ಅಮ್ಮ ವಿಶ್ವಮಾತಾ ಜಗದ್ಧಾತ್ರಿ ವಿಶಾಲಾಕ್ಷಿ ವಿರಾಗಿಣ್ಯೈ ಸ್ವಾಹ. ಓಂ ಹ್ರೀಂ ಪರಾಶಕ್ತೈ ನಮಃ ಪ್ರಭಾವತಿ ಪ್ರಭಾರೂಪ ಪ್ರಸಿದ್ಧ ಪರಮೇಶ್ವರ್ಯೈ ಸ್ವಾಹ. ಓಂ ಹ್ರೀಂ ಪರಾಶಕ್ತೈ ನಮಃ ಮೂಲ ಪ್ರಕೃತಿರವ್ಯಕ್ತ ವ್ಯಕ್ತ ಸ್ವರೂಪಿಣ್ಯೈ ಸ್ವಾಹ. ಓಂ ಹ್ರೀಂ ಪರಾಶಕ್ತೈ ನಮಃ ವ್ಯಾಪಿನಿ ವಿವಿಧಾಕಾರ ವಿದ್ಯಾ ಸ್ವರೂಪಿಣ್ಯೈ ಸ್ವಾಹ. ಓಂ ಹ್ರೀಂ ಪರಾಶಕ್ತೈ ನಮಃ ಮಹಾಕಾಮೇಶ ನಯನ ಕುಮುದಾಹ್ಲಾದ ಕೌಮುದ್ಯೈ ಸ್ವಾಹ. ಓಂ ಹ್ರೀಂ ಪರಾಶಕ್ತೈ ನಿಷ್ಠಾ ಮಧುಪ್ರೀತ ಬಂದಿನ್ಯಾದಿ ಸಮನ್ವಿತಾಯೈ ಸ್ವಾಹ. ಓಂ ಹ್ರೀಂ ಪರಾಶಕ್ತೈ ನಮಃ. ಓಂ ಹ್ರೀಂ ಪರಾಶಕ್ತೈ ನಮಃ. ಅಮ್ಮ ಸರ್ವವ್ಯಾಧಿ ಪ್ರಶಮನಿ ಸರ್ವ ಮೃತ್ಯು ನಿವಾರಿಣ್ಯೈ ಸ್ವಾಹ. ಓಂ ಹ್ರೀಂ ಪರಾಶಕ್ತೈ ನಮಃ. ತಾಯಿಯ ಎಡಬಲದಲ್ಲಿ ನಿಂತು ಅವಳಿಗೆ ಚಾಮರವನ್ನು ಬೀಸ್ತಾ ಚಾಮರದ ಸೇವೆಯನ್ನು ಮಾಡ್ತಿರೋರು ಯಾರು? ಒಂದು ಕಡೆ ಲಕ್ಷ್ಮಿ, ಮತ್ತೊಂದು ಕಡೆ ಸರಸ್ವತಿ. ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತ. ಹಣಕಾಸಿನ ತಾಪತ್ರಯ, ಮಕ್ಕಳಿಗೆ ವಿದ್ಯಾಭ್ಯಾಸ ಆಗ್ತಿಲ್ಲ, ಬೇರೆಯಾಗಿ ಸರಸ್ವತಿಯನ್ನು ಕೇಳಬೇಡ, ಬೇರೆಯಾಗಿ ಲಕ್ಷ್ಮಿಯನ್ನು ಕೇಳಬೇಡ. ಯಾವ ಲಕ್ಷ್ಮಿ ಸರಸ್ವತಿಯರೇ ತಾಯಿಗೆ ಚಾಮರವನ್ನು ಬೀಸ್ತಾರೆ, ಆ ತಾಯಿಯನ್ನು ನಂಬು. ಅವಳೇ ಲಕ್ಷ್ಮಿಯಾಗಿ, ಅವಳೇ ಸರಸ್ವತಿ, ಯಾಕೆಂದರೆ ಅವರೇ ಚಾಮರವನ್ನು ಬೀಸ್ತಿದ್ದಾರೆ. ಅವಳೇ ವಿದ್ಯೆಗೆ, ಧನಕ್ಕೆ, ಆ ವಿದ್ಯೆ ಮತ್ತು ಧನವೇ ತಾಯಿಯ ಎಡಬಲಗಳಲ್ಲಿ ನಿಂತು ಚಾಮರವನ್ನು ಬೀಸ್ತಿದ್ದಾರೆ. ಅದು ಲಲಿತೆಯ ಜಗನ್ಮಾತೆಯ ವಿಶೇಷತೆ. ಹಾಗಾಗಿಯೇ ಈ ಲಲಿತಾ ಸಹಸ್ರನಾಮವನ್ನು ಪ್ರತಿನಿತ್ಯ ಭಾವಪೂರ್ವಕವಾಗಿ ಹೇಳುವುದಾಗಲಿ, ಹೇಳೋಕ್ಕಾಗದೇ ಇದ್ದರೆ ಕೇಳುವುದಾಗಲಿ ಮಾಡ್ತಾ ಹೋಗ್ತಾರೆ. ಆಗ ಅವರಿಗೆ ಈ ಎರಡು ತಾಪತ್ರಯಗಳಿರಲ್ಲ, ಹಣಕಾಸಿಂದಾಗಲಿ ಅಥವಾ ವಿದ್ಯಾಭ್ಯಾಸದ್ದಾಗಲಿ. ಯಾಕೆ ಅಂದರೆ ತಾಯಿಯ ಎಡಬಲಗಳಲ್ಲಿ ನಿಂತು ಲಕ್ಷ್ಮಿ ಸರಸ್ವತಿಯರೇ ಚಾಮರವನ್ನು ಬೀಸ್ತಿದ್ದಾರೆ. ಸಚಾಮರ ರಮಾವಾಣಿ ಸವ್ಯ ದಕ್ಷಿಣ ಸೇವಿತಾಯೈ ಸ್ವಾಹ. ಓಂ ಹ್ರೀಂ ಪರಾಶಕ್ತೈ ನಮಃ. ಅಮ್ಮ ಆದಿಶಕ್ತಿ,
आदिशक्तिरमेयात्मा परमा पावनाकृत्यै स्वाहा। ॐ ह्रीं पराशक्त्यै नमः। ಅಮ್ಮ ಆದಿಶಕ್ತಿ, आदिशक्तिरमेयात्मा परमा पावनाकृत्यै स्वाहा। ॐ ह्रीं पराशक्त्यै नमः। ब्राह्मणी ब्राह्मी ब्रह्मानंद बलिप्रियायै स्वाहा। ॐ ह्रीं पराशक्त्यै नमः। पूर्णाहुतिः अस्यमेवा प्रतिष्ठते स्वाहा। सप्तग्निः समिदजिह्वा सप्त ऋषयः सप्तधामप्रियाणि सप्तहोत्रा यजन्ते इमं वस्त्राणि पीवसा वसादे इवोरचिद्र ओपमन्त्राः स्वाहा। यत्पुरुषेण हविषा देवा यज्ञमतन्वतां वसन्तो अस्यासीदाज्यम् ग्रीष्म इत्मः शरद्दविः सप्ताश्वासं परिदलः। पद्माक्षी देवी पद्मसंभव